ಹಲೋ ನಮಸ್ಕಾರ, ನಾನು ನಿಮ್ಮ ಯೋಗೇಶ್ ಕನ್ನಡಿಗ. ಕ್ರಿಕೆಟ್ನ ಟಾಪ್ 5 ಸುದ್ದಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಮೊದಲನೇ ಸುದ್ದಿ WPL ಇವತ್ತಿಂದ ಸ್ಟಾರ್ಟ್ ಆಗ್ತದೆ. RCB ಗುಜರಾತ್ ಮೊದಲನೇ ಮ್ಯಾಚ್. ಎರಡನೇದು ಟೀಮ್ ಇಂಡಿಯಾದಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ದೊಡ್ಡ ಬದಲಾವಣೆ, 2 ಬದಲಾವಣೆ ಆಗಿದೆ. ಮೂರನೇದು RCB ಕ್ಯಾಪ್ಟನ್ ಅನೌನ್ಸ್ಮೆಂಟ್ ನಿನ್ನೆ ಆಗಿದೆ, ಅದು ಯಾರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾಲ್ಕನೇದು ಆಸ್ಟ್ರೇಲಿಯಾ ಟೀಮ್ಗೆ ಬ್ಯಾಡ್ ನ್ಯೂಸ್ ಇದೆ. ಏನದು ಬ್ಯಾಡ್ ನ್ಯೂಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಐದನೇದು ನ್ಯೂಜಿಲೆಂಡ್ ಟೀಮ್ ಪಾಕಿಸ್ತಾನ ಇವತ್ತು ಫೈನಲ್ ಮ್ಯಾಚ್ ಆಡ್ತಾ ಇದ್ದಾರೆ, ಟೈ ಸೀರೀಸ್. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಟಾಪ್ ಮೊದಲನೇ ಸುದ್ದಿ ಏನಂದರೆ ಅದು WPL RCB ಮತ್ತು ಗುಜರಾತ್ ಮೊದಲನೇ ಮ್ಯಾಚ್ ಇವತ್ತು ನಡೀತಾ ಇದೆ. ಮೊದಲನೇ ಮ್ಯಾಚ್ ಇವತ್ತು ಸಂಜೆ 7 ಗಂಟೆಗೆ, ಟಾಸ್ 7:15 ಮ್ಯಾಚ್ ನಡೀತಾ ಇದೆ ಗುಜರಾತ್ ವಿಧೋವರ ಸ್ಟೇಡಿಯಂ ಅಲ್ಲಿ. ಎರಡನೇ ವರ್ಷಕ್ಕೆ RCB ಕಪ್ ಗೆಲ್ಲುತ್ತೆ ಅಂತ ಅದು ನಮ್ಮ ಹುಡುಗಿಯರು ಪ್ರೂವ್ ಮಾಡಿದ್ದಾರೆ. ಈ ವರ್ಷನೂ ಕಪ್ ಗೆಲ್ಲುತ್ತೆ ಅಂತ ಕನ್ನಡಿಗರು ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗಿದೆ. ಶ್ರುತಿ ಮಂದಾನ ಅವರು ಲಾಸ್ಟ್ ಟ್ರೋಫಿ ಇಸ್ಕೋಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಈ ಸಲ ಕಪ್ ನಮ್ಮದು ಅಂತ. ಅದನ್ನು ಕೇಳಿ ಈ ವರ್ಷನೂ RCB ಕಪ್ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಟಾಪ್ ಎರಡನೇ ಸುದ್ದಿ ಏನಂದರೆ ಟೀಮ್ ಇಂಡಿಯಾದಲ್ಲಿ 2 ದೊಡ್ಡ ಬದಲಾವಣೆ ಆಗಿದೆ. 2 ದೊಡ್ಡ ಬದಲಾವಣೆ ಏನಂದರೆ ಬೂಮ್ರಾ ಪ್ಲೇಸ್ಗೆ ಹರ್ಷಿತ್ ರಾಣಾ, ಜೈಸ್ವಾಲ್ ಪ್ಲೇಸ್ಗೆ ವರುಣ್ ಚಕ್ರವರ್ತಿ. ಬೂಮ್ರಾದಂತೂ ಕನ್ಫರ್ಮ್ ಇತ್ತು. ನಾನು ಅವತ್ತು ಫಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ 6th ಟೆಸ್ಟ್ ಮ್ಯಾಚ್ ನಡಿಬೇಕಾದ್ರೆ ಬೆನ್ ಇಂಜುರಿ ಆಗಿತ್ತು ಅವ್ರಿಗೆ, ಬೆನ್ ಬ್ಯಾಕ್ ಇಂಜುರಿ. ಅವರು ಆಡಲ್ಲ ಅಂತ ಕನ್ಫರ್ಮ್ ಇತ್ತು. ಆದರೆ BCCI ಅನೌನ್ಸ್ಮೆಂಟ್ ಮಾಡಲಿ ಅಂತ ನಾವು ಹೇಳಿರಲಿಲ್ಲ. ಮೊನ್ನೆ ಅನೌನ್ಸ್ಮೆಂಟ್ ಆಯಿತು. ಮೊದಲನೇ ಬದಲಾವಣೆ ಬೂಮ್ರಾ ಬದಲಿಗೆ ಹರ್ಷಿತ್ ರಾಣಾ ಆಡ್ತಾ ಇದ್ದಾರೆ. ಎರಡನೇದು ದೊಡ್ಡ ಬದಲಾವಣೆ ಏನಂದರೆ ಜೈಸ್ವಾಲ್ ಆಡ್ತಾ ಇಲ್ಲ, ವರುಣ್ ಚಕ್ರವರ್ತಿ ಆಡ್ತಾ ಇದ್ದಾರೆ. ಎರಡೇ ದೊಡ್ಡ ಬದಲಾವಣೆ. ಗೊತ್ತಿದೆ, ಲಾಸ್ಟ್ 3 ಮ್ಯಾಚ್ ಇಂಗ್ಲೆಂಡ್ ಮೇಲೆ 12 ವಿಕೆಟ್ ತೊಗೊಂಡಿದ್ರು. ಮೊದಲು ಒಂದು ಮ್ಯಾಚಲ್ಲಿ 5 ವಿಕೆಟ್ ತೊಗೊಂಡಿದ್ರು. ಅದಕ್ಕೆ ಇವ್ರಿಗೆ ಸ್ಪಿನ್ನರ್ ಕೋಟಾದಿಂದ ಇವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ವರುಣ್ ಚಕ್ರವರ್ತಿಗೆ. ಇನ್ನು ಟಾಪ್ ಮೂರನೇ ಸುದ್ದಿ ಏನಪ್ಪ ಅಂದರೆ ನೆನ್ನೆ RCB ಬಿಗ್ ಅನೌನ್ಸ್ಮೆಂಟ್ ಮಾಡ್ತು, ಕ್ಯಾಪ್ಟನ್ ಯಾರು ಅಂತ. ನಾನು ನಿಮಗೆ ನಿನ್ನೆನೇ ಒಂದು ವಿಡಿಯೋ ಹಾಕಿದೆ, 36 ಸೆಕೆಂಡ್ ವಿಡಿಯೋ. RCB ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅಂತ. ಒಳ್ಳೆ ಆಯ್ಕೆ ಮಾಡಿದ್ದಾರೆ RCB. ಬಿಗ್ ಇನ್ವೆಸ್ಟ್ಮೆಂಟ್ ಇದು. 3 ವರ್ಷ ಇಲ್ಲ 4 ವರ್ಷ ಕ್ಯಾಪ್ಟನ್ಶಿಪ್ ಮಾಡೋ ಎಲ್ಲ ಸಾಧ್ಯತೆಯೂ ಇದೆ ರಜತ್ ಪಟ್ಟಿದಾರ್. ಇದು ಬಿಗ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಇನ್ನು 3 ವರ್ಷ 4 ವರ್ಷಕ್ಕೆ ರಜತ್ ಪಟ್ಟಿದಾರ್. ಟಾಪ್ 4ನೇ ಸುದ್ದಿ ಏನು ಅಂದರೆ ಆಸ್ಟ್ರೇಲಿಯಾದವ್ರಿಗೆ ಬ್ಯಾಡ್ ನ್ಯೂಸ್. ಸಿಕ್ಕಾಪಟ್ಟೆ ಬ್ಯಾಡ್ ನ್ಯೂಸ್ ಸಿಗ್ತದೆ ಆಸ್ಟ್ರೇಲಿಯಾದವ್ರಿಗೆ. ಆಡ್ತಾ ಇಲ್ಲ ಇಂಜುರಿ ಕಾರಣದಿಂದ. ಮಿಚೆಲ್ ಸ್ಟಾರ್ಕ್ ವೈಯಕ್ತಿಕ ಕಾರಣದಿಂದ ಆಡ್ತಾ ಇಲ್ಲ. ಪ್ಯಾಟ್ ಕಮಿನ್ಸ್ ಇಂಜುರಿಯಿಂದ ಆಡ್ತಾ ಇಲ್ಲ. ಇನ್ನೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಏನಂದರೆ ಸ್ಟೋನಿಸ್ ODI ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೋನಿಸ್ ಅವರು ODI ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಟ್ರೋಫಿಗೆ ಮಾರ್ಕಸ್ ಸ್ಟೋನಿಸ್ ಸೆಲೆಕ್ಟ್ ಆಗಿರಲಿಲ್ಲ, ಆ ಕಾರಣ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಇದೆ. ಬಟ್ ಅವರು ವೈಯಕ್ತಿಕ ಕಾರಣಗಳಿಂದ ರಿಟೈರ್ಮೆಂಟ್ ಕೊಟ್ಟಿರ್ಬೋದು. ಆ್ಯಂಡ್ 5ನೇ ನ್ಯೂಸ್ ಏನಪ್ಪ ಅಂದರೆ ನ್ಯೂಜಿಲೆಂಡ್ ಪಾಕಿಸ್ತಾನ ಇವತ್ತು ಟೈ ಸೀರೀಸ್ ಮ್ಯಾಚ್ ನಡೀತದೆ. ನ್ಯೂಜಿಲೆಂಡ್ ಪಾಕಿಸ್ತಾನ ಸೌತ್ ಆಫ್ರಿಕಾ ಟೈ ಸೀರೀಸ್ ನಡೀತಾ ಇದೆ. ಟೈ ಸೀರೀಸಲ್ಲಿ ಸೌತ್ ಆಫ್ರಿಕಾ ಔಟ್ ಆಗಿದೆ. ಪಾಕಿಸ್ತಾನ ಒಂದು ಮ್ಯಾಚ್, ಫಸ್ಟ್ ಮ್ಯಾಚ್ ನ್ಯೂಜಿಲೆಂಡ್ ಮೇಲೆ ಪಾಕಿಸ್ತಾನ ಸೋತ್ರೆ, ಸೆಕೆಂಡ್ ಮ್ಯಾಚ್ ಪಾಕಿಸ್ತಾನ ಸೌತ್ ಆಫ್ರಿಕಾ ಮೇಲೆ ಗೆಲ್ತು. ಸೌತ್ ಆಫ್ರಿಕಾ ಯಾವುದು ಮ್ಯಾಚು ಗೆಲ್ಲಿಲ್ಲ, ನ್ಯೂಜಿಲೆಂಡ್ ಮೇಲೆ ಗೆಲ್ಲಿಲ್ಲ, ಪಾಕಿಸ್ತಾನ ಮೇಲೆ ಗೆಲ್ಲಿಲ್ಲ, ಟೂರ್ನಿಂದ ಔಟ್ ಆಯಿತು. ಈ ಮ್ಯಾಚ್ ಫೈನಲ್ ಮ್ಯಾಚ್ ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ಆಡ್ತಾ ಇರೋ 8 ಟೀಮು ಕಣ್ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಇವತ್ತು ಈ ಟೀಮಲ್ಲಿ ಏನೇನು ಬದಲಾವಣೆ ಆಗ್ಬೋದು, ಬೌಲಿಂಗ್ ಯಾರು ಚೆನ್ನಾಗಿ ಮಾಡ್ಬೋದು, ಬ್ಯಾಟಿಂಗ್ ಯಾರು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಕಣ್ಣಿಟ್ಟಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಯೋಗೇಶ್ ಕನ್ನಡಿಗ. ಟಾಟಾ ಬಾಯ್.